ದುರಂಧರ್ 2 ಮೂವಿ 1500 ಕೋಟಿಯನ್ನು ಕ್ರಾಸ್ ಮಾಡಿ ಆಯಿತು. ಆನಂತರ ಇಂಡಿಯಾ ಒಳಗೆ ಅತಿ ಹೆಚ್ಚು ಕಲೆಕ್ಟ್ ಮಾಡಿದಂಥ ಮೂವಿ ಕೂಡ ಇದಾಯಿತು. ಅಂದ್ರೆ ಇದುವರೆಗೂ ಇದ್ದಂಥ ಜವಾನ, ಆನಂತರ ದಂಗಲ್ಲ, ಬೇರೆ ಬೇರೆ ಅನೇಕ ಮೂವಿಗಳು ರೆಕಾರ್ಡೆಲ್ಲ ಬ್ರೇಕ್ ಆಗಿ ಹೋಗಿದ್ದವು. ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಏನಂದ್ರೆ ಅದು ಒಂದು ದುರಂಧರ್ ಹೈಪ. ಅಂದ್ರೆ ಇಂದಿನ ಈ ವಿಡಿಯೋದಾಗ ನಾವು ಯಾವ್ಯಾವ ದಿನ ಎಷ್ಟೆಷ್ಟು ಕಲೆಕ್ಟ್ ಮಾಡೈತಿ ಅನ್ನೋದಕ್ಕಿಂತ ಯಾವ ಕಾರಣಕ್ಕೆ ಇಷ್ಟು ಅಮೌಂಟ್ ಕಲೆಕ್ಟ್ ಮಾಡೈತಿ ಅನ್ನೋದು ಮೇನ್ ಟಾಪಿಕ್ ಆಗೈತಿ ಇವತ್ತಿನ ಈ ವಿಡಿಯೋದ. 1500 ಕೋಟಿಯನ್ನು ವರ್ಲ್ಡ್ ವೈಡ್ ಒಳಗೆ ದುರಂಧರ್ 2 ಕಂಪ್ಲೀಟಾಗಿ ಕಲೆಕ್ಟ್ ಮಾಡೈತಿ. ಆನಂತರ ಇಂಡಿಯನ್ ನೆಟ್ ಒಳಗೆ ನಾವು ನೋಡೋದಾದ್ರೆ ಟೋಟಲಾಗಿ 961 ಕೋಟಿ ರೂಪಾಯಿಯನ್ನು ಕಲೆಕ್ಟ್ ಮಾಡುವ ಮೂಲಕ ಇಂಡಿಯಾದೊಳಗೆ ಅಂದ್ರೆ ಇಂಡಿಯನ್ ಒಂದು ಕಲೆಕ್ಷನ್ ಒಳಗೆ ಅತಿ ಹೆಚ್ಚು ಕಲೆಕ್ಟ್ ಮಾಡಿದಂಥ ಮೂವಿ ಕೂಡ ಇದಾಗೈತಿ. ಈಗ ಯಾವ ಕಾರಣಕ್ಕೆ ಇಷ್ಟು ಕಲೆಕ್ಟ್ ಮಾಡಿತು ಅನ್ನೋದು ನಮಗೆ ಡೌಟ್ ಬರ್ತೈತಿ. ಅದು ಮೋಸ್ಟ್ ಇಂಪಾರ್ಟೆಂಟ್ಲಿ ಮೊದಲನೇ ಕಾರಣ ಏನಂದ್ರೆ ಟಾಕ್ಸಿಕ್ ಮೂವಿ ಒಂದು ಒಂದು ಸ್ಟೆಪ್ ಹಾಕಿದ್ದ. ಅಂದ್ರೆ ಇದರ ಒಂದಿಗೆನ ಅದೇ ಡೇಟ್ ಒಳಗೆ ರಿಲೀಸ್ ಆಗಬೇಕಾಗಿದ್ದ ಟಾಕ್ಸಿಕ್ ಮೂವಿ ಒಂದು ಮುಂದುವರೆಯೋದಕ್ಕೆ ಒಂದು ಬೇರೆ ಡೇಟಿಗೆ ಅನೌನ್ಸ್ಮೆಂಟ್ ಆತಲ್ಲ. ಆ ಕಾರಣಕ್ಕನ ಇದರದ ಒಂದೇ ಅಲ್ಲಿಗೆ ಹವಾ ಆಯ್ತು. ಅಲ್ಲಿಂದ ಒಂದು ಇದಕ್ಕೆ ಪಾಸಿಟಿವಿಟಿ ಸ್ಟಾರ್ಟ್ ಆಯಿತು. ಅಂದ್ರೆ ಒಂಥರ ಹೇಳ್ಬೇಕಂದ್ರೆ ಈ ಒಂದು ಕಲೆಕ್ಷನ್ಗೆ ಈಗ ಟಾಕ್ಸಿಕ್ ಕೂಡ ಕಾರಣ ಆಗೈತಿ. ಅಂದ್ರೆ ಈಗ ಟಾಕ್ಸಿಕ್ ಇದ್ದಿದ್ದಂದ್ರೆ ಇದಕ್ಕರ್ಧ ಹಾಕಿತ್ತು, ಅಥವಾ ಇದು ಹೆಚ್ಚಾಗೈತೆ ಅಂದರೂ ಭಾಳ ಆಗಿದ್ರೆ 1000 ಕೋಟಿ ಹಾಕಿತ್ತು, ಹೊರತು 500 ಕೋಟಿ ಮೈನಸ್ ಆಗಿರುತ್ತೆ ಇತ್ತು. ಅಂದ್ರೆ ಟಾಕ್ಸಿಕ್ ಮೊದಲನೇ ಕಾರಣ ಆಗೈತಿ ಇದು ಇಷ್ಟು ಕಲೆಕ್ಟ್ ಮಾಡೋಕೆ. ಆನಂತರ ಎರಡನೆಯ ಕಾರಣ ನೋಡೋದಾದ್ರೆ ಒಂದು ದುರಂಧರ್ ಪ್ರೀವಿಯಸ್ ಮೂವಿ ಏನೈತಲ್ಲ ಅದು ಒಂದು ಏನು ತಳದಿಯನ್ನು ಹಾಕಿ ಹೋಗೈತಲ್ಲ ಅದು ಕೂಡ ಇದಕ್ಕೆ ಭಾಳಷ್ಟು ಇಂಪಾರ್ಟೆಂಟ್ ರೋಲನ್ನು ವಹಿಸೈತಿ. ಅಂದ್ರೆ ಮೊದಲನೇ ಮೂವಿ ಹಾಕಿದಂಥ ಒಂದು ಹೈಪ, ಅದರ ಕಾರಣಕ್ಕೆ ಕೂಡ ಈ ಒಂದು ಮೂವಿ ಇಷ್ಟ ಕಲೆಕ್ಟ್ ಮಾಡೈತಿ. ಆನಂತರ ಮುಂದುವರಿಯೋದಾದ್ರೆ ನಾವು ಮೂರನೇ ಒಂದು ಕಾರಣ ಹೇಳೋದಾದ್ರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗೈತಿ. ಕಾರಣ ಈ ಒಂದು ಮೂವಿದ ಸ್ಟೋರಿ ಲೈನ ಒಂದು ಏನು ಸ್ಟೋರಿ ಲೈನ್ ಐತಲ್ಲ, ಒಂದು ಇಂಡಿಯಾ ಪಾಕಿಸ್ತಾನ ಅನ್ನೋ ಒಂದು ರಿಲೇಟೆಡ್ ಏನು ತಿಂಗುಗಳದಲ್ಲ ಇವು ಡೆಫಿನೆಟಾಗಿ ಎಲ್ಲರಿಗೂ ಲೈಕ್ ಆಗುವಂಥ ಫ್ಯಾಕ್ಟ್ಗಳಾಗಿದ್ದಾವೆ. ಇದೇ ಒಂದು ಫ್ಯಾಕ್ಟನ್ನು ಇಟ್ಕೊಂಡ ಒಂದು ಮೂವಿಯನ್ನು ತೆಗೆದಿದ್ದ ಒಂದು ಆಡಿಯನ್ಸನ್ನು ಭಾಳಷ್ಟು ಅಟ್ರ್ಯಾಕ್ಟ್ ಮಾಡಿತು. ಆನಂತರ ಆ ಸ್ಟೋರಿ ಭಾಳಷ್ಟು ಎಂಗೇಜಿಂಗ್ ಇತ್ತು. 4 ತಾಸು ಮೂವಿ ಆದ್ದರಿಂದ ಇಷ್ಟು ಕಲೆಕ್ಟ್ ಮಾಡೋಕ್ಕೆ ಸಾಧ್ಯ ಆಯಿತು. ಇದು ಕೂಡ ಡೆಫಿನೆಟಾಗಿ ಐ ಆಮ್ ಡ್ಯಾಮ್ ಶೋರ್ ಅಬೌಟ್ ದಿಸ್ ಮೂವಿ. ಆನಂತರ ನಾ ಮುಂದೆ ಉರಿತನು ಇದು ಮೂವಿ ಇಷ್ಟು ಯಾಕೆ ಕಲೆಕ್ಟ್ ಮಾಡೈತಿ ಅನ್ನೋವಂಥ ರೀಸನ್ಗಳೊಳಗೆ ನಾವು 4ನೇ ರೀಸನ್ನ ತಿಳ್ಕೊಳ್ಳೋದಾದ್ರೆ ಇದು ರಿಲೀಸ್ ಆದ ಟೈಮ್ ಒಳಗೆ ಇದಕ್ಕೆ ಪೈಪೋಟಿ ಮಾಡುವಂಥ ಯಾವುದೂ ಮೂವಿ ರಿಲೀಸ್ ಆಗಲಿಲ್ಲ. ಅಂದ್ರೆ ಏನು ಮಾರ್ಚ್ ಒಳಗೆ ಇದು ರಿಲೀಸ್ ಆದಲ್ಲ ಆ ಸಮಯಕ್ಕೆ ನಾವು ಕರೆಕ್ಟಾಗಿ ನೋಡ್ರೆ ಯಾವುದೂ ಕೂಡ ದೊಡ್ಡ ಬಜೆಟದ ಮೂವಿ ರಿಲೀಸ್ ಆಗಲಿಲ್ಲ. ಕೇವಲ ಸಣ್ಣ ಸಣ್ಣ ಮೂವಿ ರಿಲೀಸ್ ಆದವು. ಅದು ಕೂಡ ಈ ಒಂದು ಮೂವಿಗೆ ಪ್ಲಸ್ ಪಾಯಿಂಟ್ ಆಯ್ತು. ಅಕಸ್ಮಾತಾಗಿ ಯಾವ್ದಾರ ದೊಡ್ಡ ಬಜೆಟದ ಬೇರೆ ಮೂವಿ ರಿಲೀಸ್ ಆಗಿದ್ರೆ ಇದಕ್ಕೆ ಡೆಫಿನೆಟಾಗಿ ಹೊಡೆತ ಬೀಳ್ತಿತ್ತು. ಆನಂತರ ಮತ್ತು ನಾವೊಂದು 5ನೇ ರೀಸನ್, ಲಾಸ್ಟ್ ರೀಸನ್, ಮೋಸ್ಟ್ ಇಂಪಾರ್ಟೆಂಟ್ ರೀಸನನ್ನು ತಿಳಿಸೋದಾದ್ರೆ ರಣಬೀರ್ ಸಿಂಗ್ ಅವರ ಆ್ಯಕ್ಟಿಂಗ. ಇದನ್ನು ಯಾವ ಕಾರಣಕ್ಕೆ ಹೇಳ್ತಾನಂದ್ರೆ ನಾನು ಒಂದು ಮೂವಿ ಅಂತ ಬಂದ್ರೆ ಒಂದು ಹೀರೋಗಳಾಗಲಿ ವಿಲನ್ಗಳಾಗಲಿ ಭಾಳಷ್ಟು ಫೋಕಸ್ ಇರ್ತೈತಿ. ಆದ್ರೆ ಇಲ್ಲಿ ರಣಬೀರ್ ಸಿಂಗ್ ಅವ್ರ ಮ್ಯಾಗ ಬಹಳಷ್ಟು ಫೋಕಸ್ ಇತ್ತು. ಇವರ ಆ್ಯಕ್ಟಿಂಗನ್ನು ನೋಡೋ ಕಾರಣಕ್ಕಾದರೂ ಭಾಳಷ್ಟು ಜನ ಈ ಒಂದು ಮೂವಿ ನೋಡೋಕೆ ಹೋದರು. ಅಂದ್ರೆ ಇದು ಕೂಡ ಈ ಒಂದು ಮೂವಿಯ ಒಂದು ಕಲೆಕ್ಷನ್ಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಓವರಾಲಾಗಿ 5 ರೀತಿ ಒಳಗೆ ನಾವು ನೋಡಿದ್ವು ಇವತ್ತಿನ ಈ ವಿಡಿಯೋದಾಗ. ಅಂದ್ರೆ ಟಾಕ್ಸಿಕ್ ಮೂವಿ ಬ್ಯಾಕ್ ಆಗಿದ್ದ, ದುರಂಧರ್ ಹೈಪ, ಆನಂತರ ರಣಬೀರ್ ಸಿಂಗ್ ಅವರ ಆ್ಯಕ್ಟಿಂಗ, ಬೇರೆ ಮೂವಿ ಬಾರದೇ ಇದ್ದಿದ್ದ, ಇವೆಲ್ಲ ಕಾರಣಗಳಿಂದಾಗಿ ದುರಂಧರ್ 2 ಅನ್ನೋದೈತಲ್ಲ ಇದು ಬಾಕ್ಸ್ ಆಫೀಸ್ ಒಳಗೆ ರೆಕಾರ್ಡ್ ಬರೀತು. ಅದರೊಳಗೆ ಕಲೆಕ್ಟ್ ಮಾಡಿದಂಥ 1300 ಕೋಟಿಯನ್ನು ಒಂದು ಬ್ರೇಕ್ ಮಾಡಿತು. ಅಂದರೆ ದುರಂಧರ್ 1 ಪ್ರೀವಿಯಸ್ ಆಗಿ ಏನು 1300 ಕೋಟಿಯನ್ನು ಕ್ರಾಸ್ ಮಾಡಿತ್ತಲ್ಲ ಅದನ್ನು ಬ್ರೇಕ್ ಮಾಡೈತಿ. 1500 ಕೋಟಿಯನ್ನು ಕೇವಲ 15 ದಿನದೊಳಗೆ ಕಲೆಕ್ಟ್ ಮಾಡೈತಿ. 15 ದಿನ 1500 ಕೋಟಿ, ಡೇಗೆ 1 ಕೋಟಿ ಹಿಡಿದ್ರು ಎಷ್ಟು ಮಸ್ತಾಗಿ ಕಲೆಕ್ಷನ್ ಆಗೈತೆ ನೋಡ್ಬೋದು ನೀವು. ಇದ್ರೊಳಗೆ ಇನ್ನೊಂದು ಕಾಂಟ್ರಿಬ್ಯೂಷನ್ ಏನಕ್ಕೋಗಿದೆ ಅಂದ್ರೆ ಮೂವಿದ ಒಂದು ರೈಟಿಂಗ, ಆದಿತ್ಯ ಧಾರ್ ಅವರ ಒಂದು ಡೈರೆಕ್ಷನ್ಗೂ ಕೂಡ ಇದರೊಂದು ಕಾಂಟ್ರಿಬ್ಯೂಷನ್ ಹೋಗ್ತೈತಿ. ಕಾರಣ ಇವರ ಒಂದು ಏನು ಸಿನಿಮಾನ ಇಟ್ಟಾರಲ್ಲ ಮೂವಿ ಒಳಗೆ ಭಾಳಷ್ಟು ಎಂಗೇಜಿಂಗ್ ಇದ್ವು. ಅದು ಕೂಡ ಮೂವಿ ಹೈಪ್ ಹೆಚ್ಚಾಗಕ್ಕೆ ಡೆಫಿನೆಟಾಗಿ ಕಾರಣ ಆಯ್ತು. ಆಲ್ರೆಡಿ ನಾ ತಿಳಿದಂಗೆ ಟಾಕ್ಸಿಕ್ ಬ್ಯಾಕ್ ಆಗಿದ್ದ ಈ ಮೂವಿಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದು ಕಲೆಕ್ಷನ್ ಮಾಡೋಕ್ಕೆ ಸಾಧ್ಯ ಆಯಿತು ಅಂತೇಳಿ ನನಗೆ ಪರ್ಸ್ನಲಾಗಿ ಅನಿಸ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಒಪಿನಿಯನ್ ಏನ ಡೆಫಿನೆಟಾಗಿ ನನಗೆ ತಿಳಿಸ್ರಿ. ಇದಾಗಿತ್ತು ದುರಂಧರ್ 2 ಮೂವಿದ ಟೋಟಲ್ ಕಲೆಕ್ಷನ್ ವಿಡಿಯೋ. ಇದೇ ಥರ ನಿಮ್ಮ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಅವರ ಲೈಕ್ ಕೊಟ್ಟೋಗ್ರಿ.